ಜನ ಜನ ಜನಮಯ ಐತಿಹಾಸಿಕ ಶ್ರೀ ದಕ್ಷಿಣ ಕಾಶಿ ಶಿವಗಂಗೆ. ನೋಡ್ತಾ ಇದ್ರೆ ಬಾರಿಸ್ಬಿಡೋದೆ ಇವತ್ತಂತೂ ಅದ್ಭುತ. ಓಪನ್ ಆಗಿ 28 ವರ್ಷ ಆಗಿದೆ. ಹಾಯ್ ಹಲೋ ನಮಸ್ಕಾರ ಆಪತ್ ಬಂದವರೇ, ಹೇಗಿದ್ರೆ ಎಲ್ಲರೂ? ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ 360 ಟ್ರಾವಲ್. ಇವತ್ತಿನ ಎಪಿಸೋಡು ಗೊತ್ತೇ ಇದೆ, ನಾನ್ ವೆಜ್ ಎಪಿಸೋಡು. ನಮ್ಮ ತುಮಕೂರು ಸುತ್ತಮುತ್ತ ಇರೋ ಅಂತ ಮೀನು ಊಟ ಅಂತಿದಂಗೆ ಹೆಸರು ಹೇಳೋದೆ ಒನ್ನುಡ್ಕೆ ಮೀನುಳಿ ಹೋಟೆಲ್ ಅಂತ. ಈ ಒಂದು ಮೀನಿನ ರೆಸಿಪಿಗಳಂತೂ ಸೂಪರಾಗಿರುತ್ತೆ ಆಗಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವತ್ತಿನ ಎಪಿಸೋಡು ಮೀನುಳಿ ಬಗ್ಗೆನೇ, ಅದು ಒನ್ನುಡ್ಕೆ ಮೀನುಳಿ ಬಗ್ಗೆ. ಆ ಕಡೆಗೂ ಹೊಂಗೆ ಮರ, ಆ ಕಡೆಗೂ ಹೊಂಗೆ ಮರ ಥರ ತಣ್ಣಗಿದೆ. ಹೊಂಗೆ ಮರದ ಒಂದು ಸೊಬಗೆ ಒಂಥರ ಚಂದ, ಗಮ್ ಅಂತಿರುತ್ತೆ. ಹೊಂಗೆ ಮರದ ಎಲೆಗಳೇ ಆಗಿರ್ಬೋದು, ಹೊಂಗೆ ಮರದ ನೆಳ್ಳಂತೂ ಇನ್ನೂ ತಣ್ಣಗಿರುತ್ತೆ. ಬೇಸಿಗೆ ಟೈಮಲ್ಲಿ ಬೆಟ್ಟ ಎಷ್ಟಿದೆ ಅಂತ ಕರೆಕ್ಟ್ ಅಂದಾಜು ಮಾಡ್ಬೋದು. ಶಿವಗಂಗೆ ಬೆಟ್ಟ ಈಗ ಬೆಟ್ಟ ಹತ್ತವ್ರು ಕಮ್ಮಿನೇ. ನಂದು 2 ತಿಂಗಳು ಹೋಗ್ಬಿಟ್ರೆ ಜನ ಜನ ಜನಮಯ ಐತಿಹಾಸಿಕ ಶ್ರೀ ದಕ್ಷಿಣ ಕಾಶಿ ಶಿವಗಂಗೆ ಗೋಪುರ. ಹೆಂಗೆ ಗುರಿಂಗ್ ಕಿತ್ತಾಡ್ತಾವ್ರೆ. ಕಣಿಗೂ ಬಂದವಪ್ಪ ಹೊನ್ನುಡ್ಕಿಗೆ. ರೋಡ್ ಪಕ್ಕದಲ್ಲೇ ಐತೆ ಮನು ಮೀನುಳಿ ಹೋಟೆಲ್. ಆಲ್ಮೋಸ್ಟ್ ಇಲ್ಲೇ ಇದ್ದೀನಿ. ಅದು ಒಳಗಡೆ ಹೋಗ್ಬೇಕಾ ಇನ್ನು? ಇದೇನೆ ರೋಡ್ ಸೈಡ್ ಐತಿ. ಆಪತ್ತು ಬಂದವ್ರೆ ಕೊನೆಗೂ ಹೊನ್ನುಡ್ಕಿ ಬಂದವ. ಹೊನ್ನುಡ್ಕಿಯಲ್ಲಿರೋಂಥ ಮನು ಹೋಟೆಲ್ ಮೀನುಳಿ. ಒಳಗಡೆ ಏನೇನಿದೆ, ಏನೇನು ಸಿಗುತ್ತೆ ನೋಡಮ್ಮ. ಲಾಕ್ ಹಾಕಿದ್ದೀನಿ, ನಡಿಕೋ. ಓಹ್, ಫ್ಯಾಮಿಲಿ ಸಮೇತ ಊಟ ಮಾಡ್ಬೋದು. ಆಂಟಿ ಏನೇನಿದೆ? ಫ್ರೈ ಕಬಾಬು, ಒಂದು ಮೀನು ಊಟ ಬೇಕು. ಫ್ರೈ ಹೆಂಗೆ? ಒಂದು ಪ್ಲೇಟ್ ಕಬಾಬು, ಒಂದು ಫ್ರೈ, ಒಂದು ಪ್ಲೇಟು. ಹಾಂ, ಮೀನು ಊಟ ಹೇಳಿದ್ದೀನಿ ನಾನು ನೋಡ್ಬೇಡಿ. ಹಾಂ, ಮೀನು ಊಟ ಹೇಳಿದ್ದೀನಿ. ಒಳಗಡೆ ನೋಡ 3 ಥರ ವೆರೈಟಿ ಹೇಳಿದ್ದೀನಿ ಇಬ್ಬರು. ಫ್ಯಾಮಿಲಿ ಬಂದು ಊಟ ಮಾಡ್ಬೋದು. ಬಂದವರೆ ಊಟ ಹೇಳಿದ್ದೀನಿ. ಒಂದು ಮೀನು ಊಟ ಮತ್ತು ಒಂದು ಪ್ಲೇಟ್ ಕಬಾಬು, ಒಂದು ಪ್ಲೇಟ್ ಫ್ರೈ, 3 ಹೇಳಿದ್ದೀನಿ. ಇವತ್ತು ಸರಿಯಾಗಿ ಬ್ಯಾಟಿಂಗ್ ಮಾಡೋದೆ ಹೇಳಿದ್ದೀನಿ. ತರ್ತೀನಿ ಅಂತ ಹೇಳಿದ್ರೆ ಬಲ್ಲಿ ವೆಯ್ಟ್ ಮಾಡೋಣ. ಹೊನ್ನುಡ್ಕೆ ಮೀನುಳಿ ಹೋಟ್ಲು ಅಂದರೆ ತುಂಬ ಫೇಮಸ್ಸು. ತುಂಬ ಜನ ಹೇಳೋದೆ ಹೊನ್ನುಡ್ಕೆ ಅಲ್ಲಿ ಮೀನುಳಿ ಹೋಟ್ಲು ಚೆನ್ನಾಗಿರುತ್ತೆ, ಮೀನು ಸಾರು ಸಖತ್ತ ಮಾಡ್ತಾರೆ ಹಾಗೆ ಹೀಗೆ ಅಂತ. ನೋಡೋಣ ಇವತ್ತು ನಿಜನ ಸುಳ್ಳ ಗೊತ್ತಾಗುತ್ತೆ, ಟೇಸ್ಟ್ ಹೇಗಿರುತ್ತೆ ಅಂತ. ಫ್ರೈ ಹೇಳಿದ? ಫ್ರೈ ಕಬಾಬ್ 2 ಹೇಳಿದೆ. ಹಾಂ, ಒಂದು ಮೀನು ಊಟ, 2 ಮುದ್ದೆ ಮತ್ತು 2 ಪೀಸು ಮೀನು ಕೊಡ್ತಾರೆ. ನೋಡ್ತಾ ಇದ್ರೆ ಬಾರಿಸ್ಬಿಡೋದೆ ಇವತ್ತಂತೂ. ನೋಡೋಣ. ವಾವ್, ಮುದ್ದೆ ಒಳಗೆ ಸಗದಾಗಟ್ಟೋಗ್ಬಿಟ್ಟು ಮೆತ್ಕೆ ಐತೆ. ಹುಣಸೆಹಣ್ಣಿ ರಸ ಅಂತೂ ಸಖತ್ತಾಗೈತೆ. ಹುಳಿ ಆಗಿದೆ. ನೋಡಿ ನೀರು ಸಾರಾಗಿ ಟೇಸ್ಟ್ ಹೆಂಗಿರುತ್ತೆ ಅಂತ. ಯಾಕೆಂದರೆ ಮುದ್ದಿಗೆ ಅಂತಲೇ ಸಪ್ರೇಟಾಗಿ ಸಾರು ಮಾಡಿರ್ತಾರೆ, ಮತ್ತು ಮೀನಿಗೆ ಅಂತಲೇ ಸಪ್ರೇಟಾಗಿ ಸಾರು ಮಾಡಿರ್ತಾರೆ. ಅದಕ್ಕೆ ಇತ್ತು ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸದ್ಯ ಟೇಸ್ಟ್ ಮಾಡೋಣ ಮುದ್ದೆಗೆ. ಸಕ್ಕತ್ತಾಗಿದ್ರು. ಅದ್ಭುತ. ಮತ್ತು ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಮಳೆ ಬೇರೆ ಮಾಡ ಇದೆ, ಒಳ್ಳೆ ವೆದರು, ಬಿಸಿ ಮುದ್ದೆ, ಮೀನು ಊಟ ಗಮ್ಮಂತಿದೆ. ಫ್ರೈ ಬಂದಿದೆ, ಕಬಾಬ್ ಬಂದಿದೆ. ಕಬಾಬ್ ಅಂತೂ ಸಕ್ಕತ್ತಾಗಿದ್ರು, ಜ್ಯೂಸಿ ಆಗೈತೆ ನೋಡಿ. ಪ್ರತಿ ಭಾನುವಾರ ನಮ್ಮ ತುಮಕೂರಿಂದಾನೆ ಮೀನು ಊಟ ಮಾಡೋಕ್ಕೆ ಅಂತಲೇ ತುಂಬ ಜನ ಬರ್ತಾರೆ. ಅದರಲ್ಲೂ ಡ್ರಿಂಕ್ಸ್ ಮಾಡೋರಂತೂ ಬಂದೇ ಬರ್ತಾರೆ. ಸಕ್ಕತ್ತಾಗೈತೆ. ಈ ಮಟನ್ ಊಟದಲ್ಲಿ ಖಾರ ಹೆಂಗೋ ಹಾಗೆ ಈ ಮೀನು ಊಟದಲ್ಲಿ ಹುಳಿ ಜಾಸ್ತಿ ಇದ್ರೇ ಚೆಂದ. ಮೀನು ಸಾರಂತೂ ಹುಳಿ ಆಗಿರ್ಬೇಕು.
ಹಾಗೆಯೇ ನೀವೇನಾದ್ರು ಮೀನು ಸಾರು ಊಟ ಮಾಡಿದ್ರೆ ದಿನಪೂರ್ತಿ ಘಮ 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 ಅಂತಿರ್ತದೆ ಕೈ ಅಂತೂ. ನನಗಂತೂ ಸಾಕಷ್ಟು ಇಷ್ಟ ಮೀನು ಊಟ ಅಂತೂ. ಮಟನ್ ಚಿಕನ್ ಯಾರು ಬೇಕಾದ್ರೂ ತಿನ್ಬೋದು, ಆದರೆ ಮೀನು ಊಟ ತಿನ್ನಬೇಕು ಅಂದರೆ ಸೂಕ್ಷ್ಮತೆಯಿಂದ ತಿನ್ನಬೇಕು. ಸೂಕ್ಷ್ಮತೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಇದ್ದವ್ರು ತಿಂದ್ರೇ ಈ ಒಂದು ಮೀನು ಊಟ ಸವಿಯೋದಕ್ಕಾಗೋದು. ಯಾಕೆಂದರೆ ಚಿಕನ್ನು ಮಟನ್ನು ತಿಂದಂಗೆ ಬೇಗ ಈ ಒಂದು ಮೀನನ್ನ ತಿನ್ನೋಕ್ಕಾಗೋದಿಲ್ಲ. ಸಣ್ಣ ಸಣ್ಣ ಮುಳ್ಳು ಗಂಟ್ಲ ಸಿಗಾಕೋದು ಜಾಸ್ತಿ. ಇದ್ರ ಮುಂದೆ ಮಟನ್ ಚಿಕನ್ ಇಲ್ಲದೇ ಇಲ್ಲ. ಆಹಾ, ಓಹೋ ನೋಡು ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ. ಸೊ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಬಟ್ ತಿನ್ಬೇಕಂತ ಹುಷಾರಾಗ್ತೀನಿ, ಸಣ್ಣ ಸಣ್ಣ ಮುಳ್ಳಿರ್ತವೆ ನೋಡಿ, ಕರುಮ್ ಅಂತ ನನಗೆ ಇದ್ರ ಮುಳ್ಳವೆಂದು ಗೊತ್ತೇ ಆಗ್ತಾಯಿಲ್ಲ, ಹಂಗೆ ಅರೇಂಜ್ ತಿಂತಾಯಿ ನಾನಂತೂ. ಕಬಾಬ್ ಅಂತೂ ಸಕ್ಕ ಸ್ಪೈಸಿಯಾಗಿ ಒಳ್ಳೆ ರಸ್ಕಿದ್ದಂಗಿತ್ತು. ಅದಾದಮೇಲೆ ಫಿಶ್ ಫ್ರೈ ತರಿಸಿದ್ದೆ. ನೋಡೋಕೆ ಮಾತ್ರ ಹೆಂಗೆ ಕಲರ್ಫುಲ್ ಆಗಿತ್ತೋ ಹಂಗೆ ರುಚಿಯಾಗೂ ಇತ್ತು. ಸಕ್ಕತ್ತಾಗೈತು ಒಟ್ನಾಗಂತೂ. ಆ ಕೊಟ್ಟಿರೋಂಥ ಹಸಿಮೆಣ್ಸಿನ್ಕಾಯಿ ಖಾರಕ್ಕೂ ಆ ಫ್ರೈಗೂ ಯಪ್ಪ ಒಳ್ಳೆ ಕಾಂಬಿನೇಷನ್. ಹುಡಿಕೊಂಡು ಒಳ್ಳೆ ಹೋಟ್ಲಿಗೆ ಬಂದೆ. ಹಾಗೆಯೇ ನಿಮಗೆ ಹೇಳೋದಿಷ್ಟೇ, ಮೀನು ಊಟ ಮಾಡ್ಬೇಕಾರಂತೂ ಆ ಥರ ಬಿದ್ದು ಊಟ ಮಾಡೋಕೆ ಹೋಗಬೇಡಿ. ಯಾಕೆಂದರೆ ಒಂದ್ಸತಿ ಸಣ್ಣ ಮುಳ್ಳುಗಳು ಏನಾದರೂ ಗಂಟ್ಲ ಚುಚ್ಕೊಂಬಿಟ್ರೆ ತುಂಬ ನೋವಾಗುತ್ತೆ. ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ನನಗೂ ಒಂದ್ಸತಿ ಚುಚ್ಕೊಂಡಿತ್ತು. ಸೊ ಆಗ ಅನುಭವದಿಂದ ಹೇಳ್ತಾ ಇದ್ದೀನಿ. ಸೊ ನಿಧಾನವಾಗಿ ಊಟ ಮಾಡಿ, ರುಚಿಯನ್ನು ನಿಧಾನವಾಗಿ ಸವಿರಿ. ಹಾಗೆಯೇ ಈ ಒಂದು ವಿಡಿಯೋನ ಯಾರ್ಯಾರು ಹೊಸ್ತಾ ನೋಡ್ತಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನಗಂತೂ ಈ ಒಂದು ಹೋಟೆಲ್ನ ರುಚಿಯಂತೂ ಸಖತ್ತು ಇಷ್ಟ ಆಯಿತು. ಕೊಡೋ ದುಡ್ಡಿಗಂತೂ ಮೋಸ ಇಲ್ಲ. ಹಾಗೆಯೇ ಈ ಒಂದು ಹೋಟೆಲ್ಗೆ ತುಂಬ ಜನ ಬರೋದು ಡ್ರಿಂಕ್ಸ್ ಮಾಡೋರು. ಯಾಕಂದರೆ ಡ್ರಿಂಕ್ಸ್ ಮಾಡೋರ್ಗಂತೂ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗಂತ ಒಳಗಡೆ ಡ್ರಿಂಕ್ಸ್ಗೆಲ್ಲ ಅಲೋ ಇಲ್ಲ. ಡ್ರಿಂಕ್ಸಿಗೂ ಮತ್ತು ಸ್ಮೋಕಿಗೂ ಹೊರಗಡೆ ಎಲ್ಲನೂ ತೊಗೊಂಡೋಗಿ ತಿನ್ಬೋದು. ಕೊನೆಯದಾಗಿ ಏನಾದರೂ ಹೇಳಬೇಕು ಅಂದರೆ ಮೀನಿಗಿಂತ ಮೀನಿನ ಶೇರ್ವಾನೇ ಸೂಪರಾಗಿತ್ತು, ಅದ್ಭುತ ಅಂತಲೇ ಹೇಳ್ಬೋದು. ನೀವೇ ಹಾಕೋದು ಬಂದವರ ಊಟ ಮಾತ್ರ ಸಕ್ಕತ್ತಾಯಿತು. ಆ ಮೀನು ಊಟ ಕಬಾಬು ಮತ್ತು ಫ್ರೈ ಸೂಪರಾಗಿತ್ತು. ಕಾಂಬಿನೇಷನು ಖಾರವಾಗಿ ಹುಳಿ ಆಗಿತ್ತು. ಸಾಂಬಾರಂತೂ ಸೂಪರಾಯಿತು. ಬನ್ನಿ ಹೋಟೆಲ್ ಓನರ್ ಹತ್ರ ಹೋಗಿ ಕೇಳಿ ಏನಿರುತ್ತೆ ಯಾವತ್ತು ಓಪನ್ ಇರುತ್ತೆ, ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಅನ್ನೋ ವಿಚಾರಿಸ್ಕೊಳ್ಳೋಣ. ಈ ಹೋಟೆಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಊಟ ಮಾತ್ರ ಸಕ್ಕತ್ತಾಗಿತ್ತು. ಸೊ ನೀವು ಒಂದ್ಸತಿ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ. ನೋಡಿ ಕೈಯಲ್ಲಿ ಜಿಡ್ಡು ಸಹ ಇಲ್ಲ, ಆ ಥರ ಐತೆ ಕಬಾಬು ಮತ್ತು ಫ್ರೈ ಮಾತ್ರ. ಕಬಾಬಿಗಂತೂ ಖಾರವಾಗಿ ಹಸಿಮೆಣ್ಸಿನ್ಕಾಯಿ ಖಾರ ಕೊಡ್ತಾರೆ. ಸಾಕಾದ ಕಾಂಬಿನೇಷನು. ಊಟ ಮಾತ್ರ ಸಾಕಾದಾಯ್ತಾ. ಆ ಮೀನು ಸಾರು ಹುಳಿಯಾಗಿ ಎಷ್ಟಾಯ್ತಣ್ಣ ನಂದು? ಒಂದು ಮೀನು ಊಟ, ಒಂದು ಕಬಾಬು ಮತ್ತು ಒಂದು ಫ್ರೈ ಎಷ್ಟಾಯ್ತಣ್ಣ? 530. ಅಣ್ಣ ನೀವು ಹೋಟ್ಲು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ ಇರುತ್ತೆ? ಯಾವತ್ತು ಓಪನ್ ಇರುತ್ತೆ? ನಮ್ಮದು ಸೋಮವಾರ ಒಂದು ದಿವಸ ಬಿಟ್ಟು ಮಿಕ್ಕಿ ದಿವಸ ಎಲ್ಲ ಓಪನ್ ಇರುತ್ತೆ. ಸೋಮವಾರ ಒಂದು ದಿನ ಬಿಟ್ಟು ಅಲ್ಲೇ ದಿನ ಓಪನ್. ಟೈಮಿಂಗ್ಸು ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 11ರಿಂದ ಕ್ಲೋಸಿಂಗ್ ಟೈಮಿಂಗ್ಸ್ ಇರೋದು ನಮ್ಮ ಕ್ಲೋಸಿಂಗ್ ಟೈಮಿಂಗ್ಸ್ ಏನಿಲ್ಲ. ಯಾವಾಗ ಒಂದ್ಸತಿ ಐಟಮ್ ಅದನ್ನ ಮಾಡಿರ್ತೀವಿ, ಅದು ಕ್ಲೋಸ್ ಆಗದಾಗ ಅದ್ರ 9 ಗಂಟೆ ಆದ್ರೂ ಇರ್ತೀವಿ. ಕ್ಲೋಸ್ ಆದ್ರೆ ಒಂದು 4 ಗಂಟೆ ಕ್ಲೋಸ್ ಆಯ್ತು, 4 ಗಂಟೆಗೆ ಕ್ಲೋಸ್. ರಿಟರ್ನ್ ತಂದು ಮಾಡೋಕ್ಕೆ ಆಗಲ್ಲ. ಹಂಗಾಗಿ ಏನೇನು ಸಿಗುತ್ತೆ ಅಣ್ಣ ಐಟಮ್ಸ್? ಏನೇನು ವೆರೈಟೀಸ್ ಇದೆ? ಸಾಂಬಾರ್ ಮೀನು ಇದೆ, ಮೀನು ತಲೆ ಇದೆ, ಮೀನಿನ ಕಬಾಬು, ಮೀನಿ ಫ್ರೈಯು, ಚಿಕನ್ ಮಸಾಲ, ಚಿಕನ್ ಕಬಾಬು ಎಲ್ಲ ಮೀನಿನ ಮಾತ್ರ. ಮೀನಿನ ಬೇರೆ ಐಟಮ್ಸ್ ಯಾವುದೂ ಇಲ್ಲ, ಚಿಕನ್ ಮಟನ್ ಯಾವುದೂ ಇಲ್ಲ. ನಮ್ದು ಹೋಟ್ಲು ಓಪನ್ ಆಗಿ 28 ವರ್ಷ ಆಗಿದೆ. 28 ವರ್ಷ ಇದೆ. 21 ವರ್ಷ ಆಗಿದೆ. ಅವಾಗಿಂದ ಇದು ಮಾಡ್ಕೊಂಡ್ರೆ ನಾವು ಒಬ್ಬರು ನಡೆಸ್ತೀವಿ, ಈಗ ನಾವು ನಡೆಸ್ತೀವಿ. ಹಂಗಾಗಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೆ. ನಾನು ತುಮಕೂರಲ್ಲಿ ಕೇಳ್ದಂಗೆ ಮೀನುಳಿ ಅಂತದಂಗೆ ಎಲ್ಲ ಹೇಳಿದ್ರು, ಒಂದುಡ್ಕೆ ಮೀನುಳಿ ಹೋಟ್ಲು. ಸೊ ಅದಕ್ಕೋಸ್ಕರ ಆಮೇಲೆ ತುಂಬ ಜನ ಹೇಳಿದ್ರು ಆ ಹೋಟ್ಲು ಬಗ್ಗೆ ರಿವ್ಯೂ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಬಂದೆ. ಸೊ ಊಟ ಅನ್ನೋದು ಚೆನ್ನಾಗಿತ್ತು. ಮತ್ತು ಸಾಂಬಾರಲ್ಲಿ ಹುಣಸೆ ಹುಳಿ ಇರುತ್ತಲ್ಲ, ಹುಣಸೆ ಹುಳಿ ಫ್ಲೇವರ್ ಅಂತೂ ಸಕ್ಕತ್ತಾಯಿತು. ಮತ್ತು ಆಮೇಲೆ ಕಬಾಬಲ್ಲಿ ಚಿಕನ್ ಕಬಾಬ್ ತಿಂದಂಗೆ ಆತಣ್ಣ, ಸಕ್ಕದ ಮುಳ್ಳೇ ಇರಲಿಲ್ಲ. ಸೊ ಯಾವ ಮೀನು ಯೂಸ್ ಮಾಡ್ತೀರಣ್ಣ? ನಾವು ಕ್ಯಾಟ್ಲಾಕು ರಘು ಮೀನು ಯೂಸ್ ಮಾಡೋದು. ಅದರಲ್ಲೇ ಫಿಶ್ ಫ್ರೈ ಮಾಡ್ತೀವಿ, ಫಿಶ್ ಕಬಾಬು, ಸಾಂಬಾರ್ ಮೀನು, ಮೀನಿನ ತಲೆ. ಅವೆರಡು ಮೀನು ಬಿಟ್ಟರೆ ಇನ್ನು ಮಾರ್ಕೆಟ್ ಏನೋ ಫ್ರೆಶ್ ಬಾಂಗ್ಡಾ ಮೀನು ಅವೇನೋ ಬಂದಿರೋದು, ಬಾಂಗ್ಡಾ ಮೀನು, ಆಮೇಲೆ ಜಿಲೇಬಿ ಅವು ತಂದು ಒಂದು ಟೈಮ್ ಮಾಡ್ತೀವಿ. ಬಂದಿರೋ ತರ್ತೀವಿ, ಇಲ್ಲಾಂದ್ರೆ ಅವೇನಿರಲ್ಲ. ಓಕೆ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರಣ್ಣ? ಮನು ಅಂತ. ಓಕೆ, ಥ್ಯಾಂಕ್ಸ್ ಅಣ್ಣ. ಆಪತ್ ಬಂದವರೇ, ಮನು ಹೋಟೆಲ್ ಮೀನುಳಿಯಲ್ಲಿರುವ ಪ್ರತಿಯೊಂದು ಐಟಮ್ ಮಾತ್ರ ಸೂಪರ್ ಆಗೈತೆ. ಹಾಗೆಯೇ ನೀವೇನಾದರೂ ಈ ಒಂದು ಹೋಟೆಲ್ಗೆ ಬರಬೇಕು ಅಂದ್ಕೊಂಡಿದ್ರೆ, ಸೊ ಈ ಒಂದು ಹೋಟೆಲ್ನ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನಿಲ್ಲ, ಹೊನ್ನೂಡಿಕೆ ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು 100 ಮೀಟ್ರ್ ಮುಂದೆ ಬಂದರೆ ಸೊ ಲೆಫ್ಟ್ ಸೈಡಲ್ಲೇ ಸಿಗೋದೆ ಮನು ಹೋಟೆಲ್ ಮೀನುಳಿ. ಒಂದು ಊಟ ಬಂದ್ಬಿಟ್ಟು 200 ರೂಪಾಯಿ. ಸೊ ಊಟ ಮಾತ್ರ ಸಖತ್ತಾಗಿತ್ತು. ಆಮೇಲೆ ಕಬಾಬು ಮತ್ತು ಫ್ರೈ ಮಾತ್ರ ಸೂಪರ್, ಹೇಳೋದೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿತ್ತು ರುಚಿಯಾಗಿ. ನಾನಂತೂ ಚಪ್ಪರಿಸ್ಕೊಂಡು ತಿಂದ್ಬಿಟ್ಟೆ.
ಸೊ ಎನಿವೇ ಇದೇ ಥರ ವೀಡಿಯೋಗಳಿಗಾಗಿ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಎನಿವೇ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅವನೇ ಸ್ಟೇ, ಟೇಕ್ ಕೇರ್. ಸಿಗೋಣ ಮುಂದಿನ ಒಂದು ವಿಡಿಯೋ ಜೊತೆ. ಸಿ ಯು, ಬಾಯ್.